ಉಮರ್ ಶರೀಫ್ ಅವರೇ, ಇರಾನ್ ಒಂದು ವೇಳೆ ಗೆದ್ದು ಬಿಡ್ತು ಅಂತ ಅಂದ್ಕೊಳ್ಳಿ. ಗೆದ್ದು ಬಿಡ್ತು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿದೆ ಇನ್ನೊಂದು ಪದ ಬಳಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅಮೆರಿಕ ವಿರುದ್ಧನೋ ಇಸ್ರೇಲ್ ವಿರುದ್ಧನೋ ಸೋಲಿಲ್ಲ ಇರಾನ್ ಅಂತ ಅಂದ್ಕೊಳ್ಳಿ. ಇಡೀ ಮಧ್ಯಪ್ರಾಚ್ಯ ಇರಾನ್ ಮುಷ್ಟಿಗೆ ಸಿಗುತ್ತಾ ಅದು? ಆ ಭಯ UAEಗೋ ಕತಾರ್ಗೋ ಇನ್ಯಾವುದು ಅಕ್ಕಪಕ್ಕದ ಓಮನ್ಗೋ ಇನ್ಯಾರಿಗೂ ಈ ಭಯ ಇದೆಯಾ ಅಂತ. ಇವನು ಗಟ್ಟಿ ಆಗ್ಬಿಟ್ರೆ ನಮಗೆಲ್ರಿಗೂ ಬಿಡಲ್ಲ, ಇವನು ಉಳಿಸಲ್ಲ, ಇವನು ಆ ಥರದ್ದು ನಿಜವಾಗ್ಲೂ ಇತ್ತ ಆ ಥ್ರೆಟ್ಟು ಇರಾನ್ನ ಕಡೆಯಿಂದ ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳಿಗೆ, ಜಸ್ಟ್ ಬಿಕಾಸ್ ಆಫ್ ಶಿಯಾ ಸುನ್ನಿ ಈ ಪಂಗಡಗಳ ಕಾರಣದಿಂದಾಗಿ ಅಂತ. ಇತ್ತು ಒಂದು ಕಾಲದಲ್ಲಿ 1980s ನಲ್ಲಿ ಶಿಯಾವಿನ ರೆವಲ್ಯೂಷನ್ ನಡೆಯುವಾಗ ಅಲ್ಲಿರತಕ್ಕಂಥ 1979 ನಲ್ಲಿ ನಡೆದಿರತಕ್ಕಂತ ಒಂದು ರೆವಲ್ಯೂಷನ್ ನಂತರ ಅಲ್ಲಿ ಸುನ್ನಿ ದೇಶಗಳಲ್ಲಿ ಒಂದು ರೀತಿ ಒಂದು ಭಯದ ವಾತಾವರಣ ಉಂಟಾಯ್ತು. ಯಾಕಂತ ಹೇಳಿದ್ರೆ ಈ ಶಿಯಾ ರೆವಲ್ಯೂಷನ್ ನಮ್ಮ ದೇಶಗಳಿಗೆ ಬರಬಾರ್ದು ಅಂತ ಆ ಒಂದು ಉದ್ದೇಶ ಪೂರ್ವಕವಾಗಿ ಆಗ ದಾಳಿ ಬಂದು ಸದ್ದಾಂ ಹುಸೇನ್ ನಡೆಸಿರುವಾಗ ಬೇರೆ ಬೇರೆ ಇರತಕ್ಕಂತ ಮುಸ್ಲಿಂ ದೇಶಗಳು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಯಾರಿಗೆ? ಸದ್ದಾಂ ಹುಸೇನ್ಗೆ ಸಪೋರ್ಟ್ ಮಾಡಿದ್ರು. ಅದರ ನಂತರ 8 ವರ್ಷ ಕಾಲ ಯುದ್ಧ ಮುಗಿದ ನಂತರ ವಾತಾವರಣ ಬದಲಾಯಿತು. ಏನಾಯ್ತು? ಎಲ್ಲರೂ ಸೇರ್ಕೊಂಡು ಒಂದು OIC ನಲ್ಲಿ ಮೆಂಬರ್ಸ್ ಆದ್ರು. ಅಂದ್ರೆ ಆರ್ಗನೈಸೇಷನ್ ಫಾರ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ ಒಂದು OIC ಅಂತ ಒಂದು ಆರ್ಗನೈಸೇಷನ್ ಎಲ್ಲರೂ ಮೆಂಬರ್ಸ್ ಆಗಿದ್ದಾರೆ. ಅದ್ರಲ್ಲಿ ಇರಾನ್ ಕೂಡ ಇವತ್ತಿಗೂ ಮೆಂಬರ್. ಈ ಒಂದು ವೇಳೆಯಲ್ಲೂ ಕೂಡ ಇರಾನ್ ಬಂದು ಇವತ್ತಿಗೂ ಮೆಂಬರ್ ಆಗಿದೆ. ಅದರಲ್ಲಿ ಸುನ್ನಿಗಳು ಇದ್ದಾರೆ, ಅದರಲ್ಲಿ ಶಿಯಾಗಳು ಇದ್ದಾರೆ. ಸೊ ಅದ್ರ ಜೊತೆಗೆ ಏನಂದ್ರೆ ಅದರ ಉದ್ದೇಶ ಏನಂದ್ರೆ ಪ್ಯಾಲೆಸ್ಟೈನ್ ನಲ್ಲಿ ಇರತಕ್ಕಂತ ಅಶಾಂತವಾಗಿ ಇರತಕ್ಕಂತ ವಾತಾವರಣ ದೂರ ಮಾಡಕ್ಕೆ ಅವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ ಅಂತ ಆ ಒಂದು ನಿರ್ಧಾರ ತಗೊಂಡಿರೋ ಮೂಲಕ ಪ್ಯಾಲೆಸ್ತೈನ್ ಹೊತ್ತು ಉರಿದಿದೆ. ಉಮರ್ ಶರೀಫ್ ಅವರೇ, ಪ್ಯಾಲೆಸ್ತೈನ್ ಹೊತ್ತು ಉರಿದಿದೆ. ಗಾಜಾದಲ್ಲಿ ಮಾರಣ ಹೋಮಗಳು ನಡೆದಿವೆ. ಏನ್ ಮಾಡ್ಬಿಟ್ರು ಎಲ್ಲರೂ ಸೇರ್ಕೊಂಡು? ಇವರೆಲ್ಲರೂ ಇರಾನ್ ಏನ್ ಮಾಡಿದ್ರು, ಕುವೈತ್ ಏನ್ ಮಾಡಿದ್ರು, UAE ಸೌದಿ ಏನ್ ನೋಡ್ಕೊಂಡು ಕೂತಿದ್ರು ಅಷ್ಟೇನೆ. ಹೆಚ್ಚಿಗೆ ಇನ್ನೇನು ಮಾಡ್ಲಿಲ್ಲ ಅಲ್ಲ ಇವರೆಲ್ಲ. ಅವ್ರವ್ರ ಪಾಡ್ಗವ್ರು ಬಿಟ್ರಲ್ಲ. ಖಂಡಿತ ಖಂಡಿತ. ಇವಾಗ ಏನಂದ್ರೆ ನೀವು ಹೇಳ್ದಂಗೆ ಬಿಗ್ ಬ್ರದರ್ ಆಗಿ ದೊಡ್ಡಣ್ಣವಾಗಿ ಅಮೆರಿಕವನ್ನ ಮಾಡಿಸ್ಕೊಂಡಿದ್ದಾರೆ ಎಲ್ಲಾ ಅರಬ್ ದೇಶಗಳು. ಅದ್ರಲ್ಲಿ ಒಬ್ಬ ಮಾತ್ರ ಅದನ್ನ ಒಪ್ಪಿಗೆ ಕೊಡದೆ ಇರಾನ್. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ನೀವು ಹೇಳಿದ ರೀತಿಯಲ್ಲಿ ನಾವು ಇರ್ತೀವಿ, ನೀವು ಹೆಂಗೆ ದಾರಿ ತೋರಿಸ್ತಿರೋ ಹಂಗ್ ನಾವು ಮಾಡ್ಕೊಳ್ತೀವಿ, ನಮ್ಮ ರಾಜತಂತ್ರವನ್ನು ಎಷ್ಟರ ಮಟ್ಟಿಗೆ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಕ್ಕಾಗತ್ತೋ ಅಷ್ಟು ಡಿಪ್ಲೊಮಸಿಯನ್ನು ಫಾಲೋ ಮಾಡ್ತೀವಿ ಅಂತ ಆ ಒಂದು ನಿರ್ಧಾರ ತಗೊಂಡಿರುವ ವೇಳೆಯಲ್ಲಿ ಈ ಒಂದು ಪರಿಸ್ಥಿತಿ ಬರುವಾಗ ಎಲ್ಲರಿಗೂ ಇವಾಗ ಏನ್ ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ. ಟೋಟಲಿ ನಾವು ಅಮೆರಿಕ ಬಿಟ್ಟು ಹೋದ್ರೆ ನಮ್ಮ ಆರ್ಥಿಕತೆ ಬಂದು ಕುಸಿದು ಕೆಳಗೆ ಬೀಳುತ್ತೆ ಅಂತ ಆ ಒಂದು ಭಯದ ವಾತಾವರಣ ಇದೆ. ಇಷ್ಟು ಕಾಲ ನಾವು ಅವ್ರ ಜೊತೆಗೆ ಇರುವಾಗ ನಾವು ಅವ್ರನ್ನ ಬಿಟ್ಟು ಆಚೆ ಹೋಗಕ್ಕೂ ಆಗೋದಿಲ್ಲ. ಅವ್ರ ಜೊತೆಗೆ ಇದ್ರೂ ಕೂಡ ನಾವು ಶಾಂತವಾಗಿ ಇರಕ್ಕಾಗಲ್ಲ ಅಂತ ಆ ಒಂದು ಪರಿಸ್ಥಿತಿ ಇವತ್ತು ಕ್ಲಿಯರ್ ಆಗಿ ಸಿಕ್ಬಿಟ್ಟಿದೆ ಅವರಿಗೆ. ಸೊ ಇರಾನ್ ಜೊತೆಗೆ ಬಂದು ಸಂಬಂಧವನ್ನು ಬೆಳೆಸಕ್ಕೆ ಅದು ಅಷ್ಟು ಕಷ್ಟ ಆಗೋಲ್ಲ ಅಂತ ನನ್ನ ನಂಬಿಕೆ ಇರೋದು. ಇರಾನ್ ಜೊತೆಗೆ ಬಟ್ ಆ ನಿರ್ಧಾರ ತಗೊಳಕ್ಕೆ ಬರ್ತಾರ. ಒಂದ್ ವೇಳೆ ಇರಾನ್ ಸೋಲ್ದೆ ಅವ್ರು ಗೆದ್ಬಿಟ್ರೆ ಅದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆಲ್ಲರೂ ಗೊತ್ತಿದೆ. ಎಷ್ಟು ಕಾಲ ಆಗತ್ತೋ ಈ ಅಟ್ರಿಷನ್ ವಾರ್ ಅಂತೂ ನಡೀತಾನೆ ಇರುತ್ತೆ. ಆ ಒಂದು ರೀತಿಯಲ್ಲಿ ಎಸಿಮೆಟ್ರಿಕ್ ವಾರ್ ಬಂದು ನಡೀತಾನೆ ಇರುತ್ತೆ. ನಾವು ಬಂದು ಸೋತ್ರು ಪರವಾಗಿಲ್ಲ, ನಮ್ಮ ಶತ್ರುಗೆ ನಾವು ಸಿಕ್ಕಾಪಟ್ಟೆ ನಷ್ಟವನ್ನು ಉಂಟು ಮಾಡಬೇಕಂತ ಆ ಒಂದು ಮನಸ್ಥಿತಿಯಿಂದ ಯುದ್ಧ ಮಾಡುವ ಈ ಮನಸ್ಥಿತಿನೇ ಇವಾಗ ಇರಾನ್ ಮಿಲಿಟರಿ ಇರೋದು. ಈಗ ನೀವೆಲ್ಲ ಒಂದು ಅಂತ ಮಾತಾಡ್ತಿರಲ್ಲ ಉಮರ್ ಶರೀಫ್ ಅವರೇ, ನೀವೆಲ್ಲ ಒಂದು ಮುಸ್ಲಿಮರಲ್ಲಿ ಒಗ್ಗಟ್ಟು ಜಾಸ್ತಿ ಇದೆ, ಯುನಿಟಿ ಜಾಸ್ತಿ ಇದೆ, ನಾವ್ ಯಾರನ್ನೂ ಅಷ್ಟು ಸುಲಭಕ್ಕೆ ಬಿಟ್ಕೊಟ್ಬಿಡಲ್ಲ, ಇವೆಲ್ಲ ಮಾತಾಡ್ಕೊಂಡೆ ಈಗ ಅಮೆರಿಕ ಎದುರುಗಡೆ ಎಲ್ಲರೂ ಕೂಡ ಎಕ್ಸ್ಪೋಸ್ ಆಗಿದ್ದ, ನೀವೆಲ್ಲರೂ ಹೋಲ್ಸೇಲ್ ಆಗಿ ನಿಮ್ದೆಲ್ಲ ಬಂಡವಾಳ ಆಚೆ ಬಂತ? ಇವಾಗ ಬಂಡವಾಳ ಆಚೆ ಬಂದಿದೆ, ಸರಿಯಾಗಿ ಬಂದಿದೆ. ಈಗ ಏನಂದ್ರೆ ಮುಸ್ಲಿಮ್ಸ್ಗಳು ಯಾವತ್ತಿಗೂ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಂದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ವಿ ಅಂತ. ಒಗ್ಗಟ್ಟಾಗಿ ಇರ್ತೀವಿ. ನೀವು ನಮಾಜಿನ ವೇಳೆ ನೋಡಿದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ, ಎಲ್ಲ ಇರ್ತಾರೆ. ಬಟ್ ಏನಂದ್ರೆ ನಮ್ಮಲ್ಲಿ ಎಷ್ಟೋ ಭಿನ್ನಾಭಿಪ್ರಾಯಗಳು ಉಂಟು, ನಮ್ಮಲ್ಲಿ ಎಷ್ಟೋ ಏನಲ್ಲತ್ತೆ ಪಂಥಗಳು ಉಂಟು, ಪಂಗಡಗಳು ಉಂಟು. ಸೊ ಹಾಗಾಗಿ ವಿ ಆರ್ ನಾಟ್ ಯುನೈಟೆಡ್ ಆನ್ ಪರ್ಪಸ್. ಎಲ್ಲರೂ ಒಂದೇ ರೀತಿ ನಾವು ಯುನೈಟೆಡ್ ಆಗಿದೀವಿ ಅಂತ ಸೈದ್ಧಾಂತಿಕವಾಗಿ ನಮ್ಮಲ್ಲಿ ಎಷ್ಟೋ ಚರ್ಚೆ ನಡೆಯುತ್ತೆ. ಬಟ್ ಏನಂದ್ರೆ we must have common minimum program. ಇದನ್ನ ಅರ್ಥ ಮಾಡ್ಬೇಕು. we have to get ಮೆಚೂರಿಟಿ ಬೇಕಿದೆ ಮುಸ್ಲಿಂ ಕಮ್ಯುನಿಟಿ ಒಳಗೆ. ಅದು ಇರಾನ್ ಆಗ್ಲಿ, ಇಲ್ಲ ಅರಬ್ ದೇಶಗಳಾಗ್ಲಿ, ಇಲ್ಲ ಭಾರತ ಆಗ್ಲಿ, ಕರ್ನಾಟಕ ಒಳಗೆ ಇರತಕ್ಕಂತ ಮುಸಲ್ಮಾನರಾಗ್ಲಿ, ನಮ್ಮಲ್ಲಿ ಮೆಚೂರಿಟಿ
ಕಾಣಿಸ್ಬೇಕಾಗಿದೆ. ಏನಂತ ಹೇಳಿದ್ರೆ, ನೀವು ಸೈದ್ಧಾಂತಿಕವಾಗಿ ನೀವು ಭಿನ್ನಾಭಿಪ್ರಾಯ ಇರ್ಬೋದು, ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ನೀವು ಚರ್ಚೆ ಮಾಡ್ಕೊಳ್ಳಿ, ಏನ್ ಬೇಕಾ ಮಾಡ್ಕೊಬಿಡಿ. ಬಟ್ ಏನಂದ್ರೆ ಕೆಲವು ವಿಚಾರಗಳಲ್ಲಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮೂಲಕ ಒಳ್ಳೆ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸ್ಕೊಂಡು ಆ ಒಳ್ಳೆ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡ್ಬೇಕಾಗಿರುತ್ತೆ. ಎಲ್ಲರೂ ಒಂದೇ ರೀತಿ ಇರಕ್ಕಾಗೋದಿಲ್ಲ. ನೋಡಿ, ನಮ್ಮ ಭಾರತದ ಉದಾಹರಣೆ ಕೊಡ್ಬೇಕಂದ್ರೆ ಎಷ್ಟೋ ಜಾತಿಗಳು ಇವೆ, ಎಷ್ಟೋ ನಿಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಎಷ್ಟೋ ಪಂಗಡಗಳು ಇವೆ. ಆದ್ರೂ ಕೂಡ ಹಿಂದುತ್ವ ಅಂತ ಹೇಳುವಾಗ ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದ್ರೂ ಕೂಡ ಪರವಾಗಿಲ್ಲ, ನಾವೆಲ್ಲ ಹಿಂದುತ್ವದಲ್ಲಿ ನಾವೆಲ್ಲರೂ ಹಿಂದೂಗಳು ಅಂತ ಹೇಳ್ಕೊಳ್ಳುವ ಆ ಒಂದು ಮನಸ್ಥಿತಿಗೆ ತರಬೇಕಂತ ಉದ್ದೇಶ ಇಲ್ಲಿ ಒಂದು ಹೋರಾಟ ನಡೀತಿದೆ. ಅದಕ್ಕೆ ನಾನು ಸಲ್ಯೂಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇದು ಬಹಳ ಕಷ್ಟವಾದ ಒಂದು ವಿಚಾರ. ಎಲ್ಲರೂ ಇಷ್ಟು ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಾವೆಲ್ಲರೂ ಸೇರ್ಕೊಂಡು ಕೈ ಜೋಡಿಸ್ಕೊಂಡು ಒಂದು ಹಿಂದೂ ಎನ್ನುವ ಒಂದು ಗುರುತನ್ನು ಇಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಆ ಒಂದು ಸ್ಟೈಲ್, ಒಂದು ಜೀವನದ ಶೈಲಿಗೆ ಬರೋಣ ಅಂತ ಆ ಒಂದು ಸಿದ್ಧಾಂತವನ್ನು ಮುಂದೆ ಇಡುವಾಗ ಭಿನ್ನಾಭಿಪ್ರಾಯ ಇರ್ಬೋದು, ಬಟ್ ಸ್ಟಿಲ್ ಅದೊಂದು ಪ್ರಯತ್ನ ನಡೀತಿದೆ. ಮುಸ್ಲಿಂ ದೇಶದಲ್ಲಿ ನಾವ್ ಯಾಕೆ ಕಿತ್ತಾಡ್ಬೇಕು, ನಾವ್ ಯಾಕೆ ಜಗಳ ಮಾಡ್ಕೊಂಡಿರ್ಬೇಕು, ಎಲ್ಲರೂ ಒಗ್ಗಟ್ಟಾಗಿರೋಣಪ್ಪ. ನಿನ್ನ ಸಿದ್ಧಾಂತ ನಿನಗೆ, ನನ್ನ ಸಿದ್ಧಾಂತ ನನಗೆ, ನನ್ನ ಧರ್ಮ ಓಕೆ ಇರ್ಬೋದು, ಶಿಯಾ ಸುನ್ನಿ ಇರ್ಬೋದು. ನಮ್ಮ ಪಕ್ಕದ ಮನೆಯವರು ಅವ್ರ ಜೊತೆಗೆ ಒಳ್ಳೆ ಸಂಬಂಧ ಬೆಳೆಸ್ಕೊಳ್ತಾ ಇದೀನಿ. ರಮಾಕಾಂತ್ ಅವರೇ, ಹೌದು